ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಕಲ್ ವಿತ್ ಮಾಮ್. ಫೈನಲಿ ತುಂಬ ದಿನಗಳ ನಂತರ ನಮ್ಮ ಗೃಹ ಪ್ರವೇಶದ ದಿನ ಹತ್ತಿರ ಬಂದಿದೆ. ಹತ್ತಿರ ಅಂದರೆ ಈ ವಿಡಿಯೋ ಬರುವ ತನಕ ನಮ್ಮ ಗೃಹ ಪ್ರವೇಶ ಆಗಿರ್ತದೆ. ಇಷ್ಟು ದಿನ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾಕೆಂದರೆ ತುಂಬ ಬ್ಯುಸಿ ಇದ್ವಿ ಗೃಹ ಪ್ರವೇಶದ ಕೆಲಸದಲ್ಲಿ. ಇಲ್ಲಿ ಗಾಣದ ಕೊಟ್ಟೆ ಅದರ ಪ್ರತಿಷ್ಠಾನ ಆಗ್ತಾ ಇದೆ. ನಂತರ ಇಲ್ಲಿ ಗುಳಿಗ ಮತ್ತು ಭೈರವ ದೈವಗಳ ಪ್ರತಿಷ್ಠಾನ ನಡೆಯುತ್ತಿದೆ. ಎಲ್ಲರೂ ತುಂಬ ಖುಷಿಯಲ್ಲಿದ್ವಿ, ಯಾಕೆಂದರೆ ತುಂಬ ವರ್ಷಗಳಿಂದಲೇ ವೇಟ್ ಮಾಡುವಂಥ ಒಂದು ಸಂಭ್ರಮ ಈ ದಿನದಂದು ನಡೀತಾ ಇದೆ. ವೆರಿ ಹ್ಯಾಪಿ ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ ಯು ಫಾರ್ ಅಮ್ಯಕ್ಕ. ನಾನು ಅವರನ್ನು ಅಮ್ಯಕ್ಕ ಅಂತ ಕರಿತೇನೆ. ಅವ್ರು ನನ್ನ ಚಿಕ್ಕಮ್ಮ. ಅವರು ಎಲ್ಲ ವೀಡಿಯೋ ಮಾಡಿದ್ದಾರೆ, ನಮಗೆ ವೀಡಿಯೋನೇ ಮಾಡಲಿಕ್ಕೆ ಆಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಯಕ್ಕ. ಗುಳಿಗ ಮತ್ತು ಭೈರವ ದೈವಗಳ ಪ್ರತಿಷ್ಠೆಯ ನಂತರ ನಮ್ಮ ಮನೆಯ ಒಳಗೆ ವಾಸ್ತುಪೂಜೆ ನಡೆಯಿತು. ಇದೆಲ್ಲ ವಿಡಿಯೋ ಚಿಕ್ಕಮ್ಮ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಇಲ್ಲಿ ನಾನು ಪ್ರಸಾದ ಕೊಡ್ತಾ ಇದ್ದೇನೆ ಎಲ್ಲರಿಗೂ. ಇವರು ಹೇಳಿ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ನಿಜವಾಗ್ಲೂ ಇವತ್ತು ಕೆಲಸ ಮಾಡಿದವರು ಇವರು. ತುಂಬ ಕೆಲಸ ಮಾಡಿದ್ದಾರೆ. ಇವನು ಕೂಡ ಹಾಗೆ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬ ನಿಂತಿದ್ದಾರೆ, ಇವನು ಕೂಡ ಅಷ್ಟೇ. ಇಲ್ಲಿ ಇವರ ಬಗ್ಗೆ ಚರ್ಚೆ ಆಗ್ತಾ ಉಂಟು. ಇವರು ಲಾಗಿಗೋಸ್ಕರ ಕ್ಲೀನ್ ಮಾಡ್ತಾ ಇದ್ದಾರಂತೆ. ನೋಡಿ, ವಿಡಿಯೋ ಡಿಲೀಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನನ್ಗನ್ಸ್ತದೆ ಹಾಗೆ ಅಂತ ಅಲ್ಲ. ನೀವು ಈಗ ಯಾಕೆ ಕೆಲಸ ಮಾಡುದು? ಇವ ಮಾಡುದು ಲಾಗಿಗೋಸ್ಕರ, ಇವ ಮಾಡುದು. ಬೇಲೆ ಮಂತಿಲೆಕ್ಕ ಮುಕ್ಕುಲೇನ್ ಬಿಡೋದಿಲ್ಲ. ಫ್ರೆಶ್ ಬೂತೈಲೆ ಕೊಲ್ಲೆ, ಫ್ರೆಶ್ ಬೂತೈಲೆ ಕೊಲ್ಲ ಮುಕ್ಕಳು 4-5 ಸರಿ ಕೈ ಮಾಡಿ ತಿಂತೀರಿ. ಈ ಪೊಂಜೋದಿಲ್ಲ ಫ್ರೆಶ್ ಬಂಗುಡೆಲ್ಲ ಕೊಂಡು ಬೇರೆ ಕಂಡ ಬೇಕಾರ್ದು ಬೇಲೆ ಬಂದಿರಿ. ಮುಕ್ಳಿ ಕೊಕ್ಕುಳೇನು ಬೇಲೆ ಲಾಸ್ಟ್ ಅರೆಗೆ ದಾಲ ಬೇಲೆ ಅವರ ಪೂಜೆಗಂದು ಮೀ ತಿನ್ಸನ್ ಹೆಜ್ಜೇರು నేను పేర్ల దాల బేల మంది చేరు హస్బెండ్ ಇಲ್ಲ ಇವರಿಗೆ ಕನ್ನಡವೇ ಬರುದಿಲ್ಲ, ಅದು ಬೇರೆ ವಿಷಯ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕನ್ನಡ ಇವರದ್ದು ಬಾಡಿ ಬಿಲ್ಡಿಂಗ್ ಅಂತ ಮತ್ತೆ ಲಾಸ್ಟ್ಗೆ ತೋರಿಸ್ತಾರೆ ಹೇಗೆ ಅಂತ. ನೋಡಿ, ಇವರೆಲ್ಲ ಇಲ್ಲಿ ಹುಡುಗಿಯರು ನಿಂತಿದ್ದಾರೆ. ನೋಡಿ, ಇವರು ಎಂತ ಕೆಲಸ ಮಾಡಲಿಲ್ಲ. ಆದ್ರೆ ನನ್ನ ತಮ್ಮ ನೋಡಿ ನೋಡಿ ಪಾಪ ಕೆಲಸ ಮಾಡ್ತಾ ಇದ್ದಾನೆ ಅವನೊಬ್ಬನೇ. ಇಲ್ಲಿ ನೋಡಿ ಹೂವೆಲ್ಲ ಇಲ್ಲಿದೆ. ಇವರಿಬ್ಬರು ನೋಡಿ ದ್ವಾರಪಾಲಕರಾಗಿ ನಿಂತಿದ್ದಾರೆ. ನೋಡಿ, ನನ್ನ ಅಪ್ಪ ನೋಡಿ ಒಂದು ಕೂತ್ಕೊಂಡ ಸೀನ್ ನೋಡಿ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಾನು ರೆಡಿಯಾಗಿದ್ದೇನೆ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ. ಇವರು ಕೂಡ ಇದ್ದಾರೆ. ನಾವು ಸೇಮ್ ಕಲರಲ್ಲಿ ಇದ್ದೇವೆ ಇಬ್ಬರು ಕೂಡ. ಸೊ ಮಗಳು ಕೂಡ
ಮನುಷ್ಯ ಕೂಡ ಅದೇ ಕಲರಲ್ಲಿ ಇದೇ ಸೇಮ್ ಡ್ರೆಸ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ಬಂದಿದೆ ನೋಡೋಣ, ಆಮೇಲೆ ತೋರಿಸ್ತೇನೆ ಔಟ್ಫಿಟ್ ಹೇಗಿದೆ ಅಂತೇಳಿ. ಓಕೆ, ಗೃಹ ಪ್ರವೇಶದ ದಿನ ಗನೋಮ ನಡೀತಾ ಇದೆ. ವಾಯ್ಸ್ ಫುಲ್ ಹೋಗಿದೆ, ಯಾವ ರೀತಿ ವಾಯ್ಸ್ ಕೊಡೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋಗಳನ್ನೆಲ್ಲ ನನ್ನ ತಮ್ಮಂದಿರು ಹಾಗೆ ತಂಗಿ ಹಾಗೆ ನಾದಿನಿ ಮಾಡಿದ್ದಾಳೆ. ಸೊ ಥ್ಯಾಂಕ್ಸ್ ಅವರಿಗೆಲ್ಲರಿಗೂ. ಪೂಜೆ ನಡೀತಾ ಇದೆ. ಇನ್ನೂ ಕೂಡ ಸತ್ಯನಾರಾಯಣ ಪೂಜೆ ಹಾಗೂ ಸಂಜೆ ದುರ್ಗಾ ಪೂಜೆ ನಡೀಲಿಕ್ಕಿದೆ. ತುಂಬ ಸುಸ್ತಾಗ್ತಾ ಇದೆ, ಮಾತಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ. ಇಲ್ಲಾಂದರೆ ನಾನು ಈ ವಿಡಿಯೋನ ಮುಂಚೆನೇ ಹಾಕ್ತಾಯಿದ್ದೆ. ಮೋನಿಶಾ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಪ್ಪ ನೋಡಿ ನಿಂತ್ಕೊಂಡಿದ್ದಾರೆ, ಹಾಗೆ ನಿಶಾ ಕೂಡ ಇದ್ದಾಳೆ ಇಲ್ಲಿ. ಎಲ್ಲರನ್ನ ಒಮ್ಮೆ ತೋರಿಸ್ತಾ ಇದ್ದಾಳೆ ನೋಡಿ ನಯನ. ನನಗನ್ಸುತ್ತೆ ಇದು ನಯನನೇ ವಿಡಿಯೋ ಮಾಡಿರಬೇಕು ಅಂತ. ಇಲ್ಲಿ ಹಾಗೆ ತುಳಸಿ ಗಿಡ ನೆಡ್ಲಿಕ್ಕಿತ್ತು ನೋಡಿ. ಸೊ ಮುಟ್ಲಿ ಬಂಬ ಆಡು ಪೊಡಿಗೆ ಪುಟ್ಟಿಗೆ ಊಟ ಮಾಡು. ಬಲಿ ಹೃದಯದೀದು ಕಾಪುಲೆಮ್ಮ ದುರ್ಗದ ಪೂಜಿ ಪಾಪ ಲೆಕ್ಕ ದಿಕ್ಕುಜಿ ಆಕೈರು ಪನ್ಪಿನವು ಭಕ್ತಿ ಬೊಳ್ಪುಜಿ ದುರ್ಗದ ಪೂಜಿ ಪಾಪ ಲೆಕ್ಕ ಸಂಜೆ ದುರ್ಗಾ ಪೂಜೆಗೆ ರೆಡಿ ಆಗ್ತಾ ಇದ್ದಾರೆ. ಅರ್ಚಕರಲ್ಲಿ ಹೂಗಳನ್ನು
ಚೆನ್ನಾಗಿ ಸೆಟ್ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವರಿಗೆ ಹಾಕಿ ಹಾಕಿ ತುಂಬ ಅಭ್ಯಾಸವಿದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೂವಿನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬ 3-4 ಜನ ಇದ್ದರು. ದುರ್ಗಾ ಪೂಜೆಯ ದಿನ ಸಂಜೆ ನಾವೆಲ್ಲರೂ ಈ ಕಡೆ ಕೂತ್ಕೊಂಡಿದ್ದೀವಿ. ದುರ್ಗಾ ಪೂಜೆಯ ಒಂದು ವಿಶೇಷ ಏನು ಅಂದರೆ ಇಲ್ಲಿ ಕೇಪುಲ ಹೂವನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ತುಂಬ ಬೇಕಾಗುತ್ತೆ ಇದಕ್ಕೆ ಕೇಪುಲ ಹೂ ದುರ್ಗಾ ಪೂಜೆಗೆ. ಯಾರಾದರೂ ದುರ್ಗಾ ಪೂಜೆಗೆ ಕೇಪುಲ ಹೂ ಕೇಳಿದರೆ ಬೇಡ ತರೋದು ಬೇಡ, ಸ್ವಲ್ಪ ಸಾಕು ಅಂತ ಹೇಳೋರಿಗೋಸ್ಕರ ಹೇಳ್ತಾ ಇದ್ದೇನೆ. ದುರ್ಗಾ ಪೂಜೆಗೆ ಕೇಪುಲ ಹೂ ತುಂಬ ವಿಶೇಷವಾಗಿರುತ್ತೆ. ಹಾಗೆ ಪೂಜೆಗೆ ಹೂ ಕೂಡ ಅಷ್ಟೇ ತುಂಬ ಜಾಸ್ತಿ ಬೇಕಾಗುತ್ತೆ. ಅಮ್ಮ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ತುಂಬ ಹೂಗಳು ಬೇಕು. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರನ್ನು. ನಮ್ಮ ಅರ್ಚಕರು ಭಾರಿ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ. ಫೈನಲಿ ದೇವರನ್ನು ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಅಮ್ಮ ನಮ್ಮ ಮನೆಗೆ ಬಂದಾಗೇ ಇತ್ತು. ನನಗಂತೂ ತುಂಬಾ ಖುಷಿಯಾಗಿತ್ತು. ಪೂಜೆಯ ದಿನ ಎಲ್ಲರೂ ಹೇಳ್ತಾಯಿದ್ರು ಭಾರಿ ಚೆನ್ನಾಗಿ ನಡೆದಿದೆ ನಿಮ್ಮ ದುರ್ಗಾ ಪೂಜೆ ಅಂತ ಹೇಳ್ತಾಯಿದ್ರು. भूषणं ब्रह्माणस्पतिं सोमामुदरुद्रं